ಹಲೋ, ಐಮ್ ಸಾಕ್ಷಿ. ಐಮ್ ಫ್ರಮ್ ಟ್ರಿಪಲ್ ITS. ಸೊ ಇವತ್ತು ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಕಾನ್ಸೆಪ್ಟ್ ಯಾವ್ದು ಅಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಬರುತ್ತೆ. ಓಕೆನಾ? ಸೊ ಇವಾಗ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿದಾಗ, ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಲ್ಲಿ ಬಂದಾಗ ಸೊ ಹೈಯೆಸ್ಟ್ ಪವರ್ 2 ಬರುತ್ತೆ. ಸೊ ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ 2x ಪ್ಲಸ್ ಟೈಮ್ಸ್ ಆಫ್ 3 ಈಕ್ವಲ್ಸ್ ಟು 0 ಬಂದಾಗ ಎಕ್ಸ್ ಸ್ಕ್ವೇರ್ ಅನ್ನೋದು ಹೈಯೆಸ್ಟ್ ಪವರ್ ಆಗುತ್ತೆ. ಸೊ ಅದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಅದು ಆ ತರ ನಮಗೆ ಇರುತ್ತೆ. ಸೊ ಇವಾಗ ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಹೇಳಿದಾಗ ಸೊ ಈ ತರ ನಮ್ಗೆ ಅದು ಸ್ಟಾರ್ಟ್ ಆಗಿರೋದು ಕಾನ್ಸೆಪ್ಟ್. ಸೊ ನಾವ್ ಇವಾಗ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದಾಗ ಸ್ಟ್ಯಾಂಡರ್ಡ್ ಫಾರ್ಮ್, ಇವಾಗ ಫಸ್ಟ್ ಅದಕ್ಕೆ ನೋಡ್ಬೇಕು ಅಂದಾಗ ಸ್ಟ್ಯಾಂಡರ್ಡ್ ಫಾರ್ಮ್ ನೋಡ್ಬೇಕಾಗುತ್ತೆ ನಾವು. ಓಕೆ, ಸೊ ಇವಾಗ ಏನಂತ ಹೇಳಿದಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಹೇಳಿದಾಗ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಟೈಮ್ಸ್ ಆಫ್ c ಈಕ್ವಲ್ಸ್ ಟು 0. ಓಕೆನಾ? ಸೊ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ರೆಪ್ರೆಸೆಂಟ್ ದ ಫಾಲೋಯಿಂಗ್ ಅಂತ ಇವಾಗ ಕ್ವೆಶನ್ ಅಲ್ಲಿ ಕೇಳಿದಾಗ, ಸೊ ಜಾನ್ ಅಂಡ್ ಜಾಹ್ನವಿ ಟುಗೆದರ್ ಹ್ಯಾವ್ 40. ಓಕೆ, ಸೊ ಇವಾಗ ಜಾನ್ ಅಂತ ಹೇಳಿದಾಗ ಜಾನ್ ಅನ್ನ ಎಕ್ಸ್ ಅಂತ ತಗೊಳ್ಳೋಣ, ಜಾಹ್ನವಿನ ಏನಂತ ತಗೊಳ್ಳೋಣ, ಸೊ ವೈ ಅಂತ ತಗೊಳ್ಳೋಣ. ಸೊ ಜಾನ್ ಅಂಡ್ ಜಾಹ್ನವಿ ದೇ ಹ್ಯಾವ್ ಟುಗೆದರ್ 45 marbles. Okay, both lost 5 marbles each. So therefore 5x minus idu and y minus 5. They lost 5 marbles each, and the product of the number of marbles they now have is idu. So x minus of 5 into y minus of 5 is equal to banbitu 124. Okay. Then we would like to find out how many marbles they had in the beginning. So x plus y equals to 45. Now x will be equal to 45 minus of y anta heltini. So 45 minus of y minus of 5, okay, into y minus of 5 will be equal to 124. So iವಾಗ ಇದು ಬಂದಾಗ so minus ಅಂದ್ರೆ ಇದು 40 minus of y ಬರುತ್ತೆ into y minus of 5 ಬರುತ್ತೆ 124 ಬರುತ್ತೆ. ಸೊ ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಅದೇ ತರ ನಾವು ಅದಕ್ಕೆ ನೋಡ್ಬೋದು. ಸೊ ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ನಾವಿಲ್ಲಿ ನೋಡ್ಬೋದು. ಸೊ ದೇರ್ ಫೋರ್ ಆ ಪ್ರಾಡಕ್ಟ್ ಆ ತರಾನೇ ಬಂದಿರುತ್ತೆ. ಸೊ ದೇರ್ ಫೋರ್ ವಿ ನೋ ಹೌ ಟು ನೋ ಅಬೌಟ್ ಇಟ್. ಸೊ ಇದು ಆ ತರ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ನಾವು ಅದನ್ನ ಸಾಲ್ವ್ ಮಾಡ್ಬಿಟ್ಟು ವಿ ವಿಲ್ ಹ್ಯಾವ್ ಟು ಫೈಂಡ್ ದಟ್ ಔಟ್. Okay, so now check whether the following is a quadratic equation or not. So x plus 2 whole square, okay, now x plus 2 ಬರಲ್ಲ ಅಲ್ಲಿ, x minus 2 whole square plus times of 1 is equal to 2x minus of 3 ಅಂತ ಬರುತ್ತೆ. ಇವಾಗ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ವಾ ಅಂತ ಚೆಕ್ ಮಾಡಬಹುದು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ 4 ಮೈನಸ್ ಆಫ್ 4x ಪ್ಲಸ್ ಟೈಮ್ಸ್ ಆಫ್ 1 ಈಕ್ವಲ್ಸ್ ಟು 2x ಮೈನಸ್ ಆಫ್ 3 ಅಂತ ಬರುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 4x ಪ್ಲಸ್ ಟೈಮ್ಸ್ ಆಫ್ 5 is equal to 2x minus of 3. x square minus of 6x plus times of 8 equals to 0 ಬರುತ್ತೆ. ನಾವ್ ಈ ತರ ಸಾಲ್ವ್ ಮಾಡಿದಾಗ ವಾಟ್ ಇಸ್ ದಿ ಆನ್ಸರ್ ಫಾರ್ ದಿಸ್ ಅಂತ ಕೂಡ ಹೇಳ್ಬೋದು. ಇಲ್ಲಿ ಇದನ್ನ ನಾವು ಫ್ಯಾಕ್ಟರೈಸ್ ಮಾಡ್ಬೇಕು. ಸೊ 6x can be factorized as minus 4x and minus 2x. ಕರೆಕ್ಟ್ ಅಲ್ವಾ? ಸೊ minus 4 into minus 2 8 ಬರುತ್ತೆ. ಇದನ್ನ ಈ ತರ x square minus of 4x minus of 2x plus times of 8 equals to 0 ಅಂತ ಬರಿತೀವಿ. x minus of 4 x ಇಲ್ಲಿ ಬರುತ್ತೆ, minus of 2 x minus of 4 equals to 0. x minus of 2 into x minus of 4 equals to 0 ಅಂತ ತಗೋತೀವಿ. ಸೊ ಇದನ್ನ x is equal to 2 and x is equal to 4 ಅಂತ ಮಾಡಿದಾಗ ಸೊ ನಮ್ಗೆ ಸೊಲ್ಯೂಷನ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಅಲ್ಲಿ ತಗೋಬಹುದು. ಸೊ ಇದು ಬಂದ್ಬಿಟ್ಟು ಸೊ ದೇರ್ ಫೋರ್ ಅದು ಕ್ವಾಡ್ರಾಟಿಕ್ ಈಕ್ವೇಶನ್. ಅಂಡ್ ಇದು ಸೊ ಬೇಸಿಕಲಿ ನಾವ್ ಇಲ್ಲಿ ಬರ್ತಿದೀವಲ್ವಾ, ಇದನ್ನ a is equal to 1 and b is equal to minus 6 and c is equal to 8 ಬರುತ್ತೆ. ಸೊ ಈ ತರ ನಾವು ತಗೊಂಡಾಗ ಇದು ಜನರಲ್ ಫಾರ್ಮ್ ಆರ್ ದ ಸ್ಟ್ಯಾಂಡರ್ಡೈಸ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡೋ ತರ ಆಗುತ್ತೆ. ಸೊ ಹಂಗಾಗಿ ನಾವು ಜನರಲ್ ಈಕ್ವೇಶನ್ ಆರ್ ಸ್ಟ್ಯಾಂಡರ್ಡೈಸ್ ಈಕ್ವೇಶನ್ ಅನ್ನ ನಾವಲ್ಲಿ ಹೇಳ್ತೀವಿ. ಸೊ ಹಂಗಾಗಿ ಅದ್ ಸ್ಯಾಟಿಸ್ಫೈ ಮಾಡೋದ್ರಿಂದ, ಓಕೆ, ಸಿನ್ಸ್ ಇಟ್ ಸ್ಯಾಟಿಸ್ಫೈಡ್ ಇಟ್, ಸೊ ಅದನ್ನ ಸ್ಯಾಟಿಸ್ಫೈ ಮಾಡ್ತು ಅಂದಿರೋದ್ರಿಂದ, ಸೊ ಸ್ಯಾಟಿಸ್ಫೈ ಆಗಿದೆ ಅಂದಿರೋದ್ರಿಂದ ಸೊ ನಮ್ಗೆ ಆ ತರ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ನಾವ್ ಅದನ್ನ ಹೇಳ್ಬೋದು. ಸೊ ಈ ತರಾನೇ ನಮ್ಗೆ ಬಹಳ ಕ್ವೆಶನ್ಸ್ ಇದೆ. ಸೊ ಅದನ್ನ ನಾವಲ್ಲಿ ಸಾಲ್ವ್ ಮಾಡ್ಕೊಂಡು ನೋಡ್ಬಹುದು. ನಾವಿವಾಗ ನೆಕ್ಸ್ಟ್ ಒನ್ ಅನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಎಕ್ಸರ್ಸೈಸ್ ಯಾಕೆ ಬರುತ್ತೆ, ಎಕ್ಸರ್ಸೈಸ್ 4.1. ಸೊ ಎಕ್ಸರ್ಸೈಸ್ 4.1 ನ ನಾವಿಲ್ಲಿ ತಗೊಳ್ಳೋಣ. ಸೊ ಫಸ್ಟ್ ಕ್ವೆಶನ್ ಏನಿದೆ, ಸೊಲ್ಯೂಷನ್ ಎಲ್ಲಾನು x plus 1 whole square will be equal to 2 into x minus of 3. ಓಕೆನಾ? ಸೊ ಇಲ್ಲಿ ಏನ್ ಬರುತ್ತೆ, ಇದು x square plus times of 1 plus 2x ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಸೊ 2x minus of 6 ಬರುತ್ತೆ. ಸೊ ಇದು 2x ಹೋಯ್ತು. x square will be equal to minus 7 ಅಂತ ಬರುತ್ತೆ ಇಲ್ಲಿ. ಓಕೆ, ಸೊ ಚೆಕ್ ವೆದರ್ ಇಟ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಇಟ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್, ಬಟ್ ಇದು ಏನಂತ ಬರುತ್ತೆ, ಸೊ ಬೇಸಿಕಲಿ ಇದು ಕ್ವಾಡ್ರಾಟಿಕ್ ಈಕ್ವೇಶನ್, ಎಸ್ ಅದೇನೆ. ಓಕೆ, ಸೊ ಬಟ್ ಅದಕ್ಕೆ
ಏನಂತ ಹೇಳ್ತೀನಿ, ಪ್ರಾಪರ್ ಈಕ್ವೇಶನ್ ಅಂದ್ರೆ ಸೊ ರಿಯಲ್ ವ್ಯಾಲ್ಯೂ ಈಕ್ವೇಶನ್ ಇದ್ಯಾ ಇಲ್ವಾ ನಮಗೆ ಅದನ್ನ ನಾವು ನೋಡ್ಬೇಕು. ಸೊ ಅದನ್ನ ನಾವು ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಸಾಲ್ವ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಯೂಸೇ ಇಲ್ಲ ಅಲ್ವಾ. ಸೊ ವಿ ಹ್ಯಾವ್ ಟು ನೋ ಹೌ ಟು ಸಾಲ್ವ್ ಇಟ್. ಸೊ ಯಾವ ತರ ಬರ್ತಾ ಇದೆ ಅದು, ಓಕೆನಾ, ಅದ್ ಹೆಂಗ್ ಬರತ್ತೆ ಅನ್ನೋದು ಅದನ್ನ ನಾವ್ ಅಲ್ಲಿ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ನಾವ್ ಈ ತರ ಇಲ್ಲಿ ಬಂತು ಅಂದಾಗ ಯಾವ ತರ ಸಾಲ್ವ್ ಮಾಡೋಣ ಇದು ಅದನ್ನ ನೋಡೋಣ ಇಲ್ಲಿ, ಓಕೆನಾ. ಸೊ ಫಸ್ಟ್ ಒಂದ್ ಬಂದ್ಬಿಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ 7 ಈಕ್ವಲ್ಸ್ ಟು 0. ಸೊ ಇದನ್ನ ಸಾಲ್ವ್ ಮಾಡಬಹುದು. ಸೊ ದೇರ್ ಫೋರ್ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ ಬಿ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಸಿ ವ್ಯಾಲ್ಯೂನೇ ಬರ್ತಾ ಇದೆ. ಸೊ ನಾವಿಲ್ಲಿ ಸೆಕೆಂಡ್ ಒನ್ ಅನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 2x ವಿಲ್ ಬಿ ಮೈನಸ್ 2 ಇಂಟು ವಾಟ್ ಇಸ್ ದಟ್ 3 ಮೈನಸ್ ಆಫ್ ಎಕ್ಸ್ ಅಂತ ಬಂದಿದೆ. ಇದನ್ನ ಯಾವ ತರ ಸಾಲ್ವ್ ಮಾಡ್ತೀರಾ, ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 2x ವಿಲ್ ಬಿ ಈಕ್ವಲ್ ಟು ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ, ದಟ್ ಇಸ್ ಮೈನಸ್ 6 ಬರುತ್ತೆ. ಅಂಡ್ ಆಲ್ಸೋ ಇಲ್ಲಿ ಪ್ಲಸ್ ಟೈಮ್ಸ್ ಆಫ್ 2x ಬರುತ್ತೆ, ಕರೆಕ್ಟಾ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 2x ಪ್ಲಸ್ ಟೈಮ್ಸ್ ಆಫ್ 6 ಈಕ್ವಲ್ಸ್ ಟು 0. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 4x ಪ್ಲಸ್ 6 ಈಕ್ವಲ್ಸ್ ಟು 0. ಸೊ 6 ಅಂದ್ರೆ 2 ಇಂಟು ಇದು ಬರುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಹುಡ್ಕೋಗೋದಿಲ್ಲ, ಯಾಕಂದ್ರೆ ನಾವ್ ಅಲ್ಲಿ ಕೇಳ್ತಾ ಇರೋದೇನು, ಸೊ ಅಲ್ಲಿ ನಾವು ಬೇಸಿಕಲಿ ಇಲ್ಲಿ ಕೇಳ್ತಾ ಇರೋದೇನು ಅಂದಾಗ ಇಲ್ಲಿ ಇಫ್ ಇಟ್ ಇಸ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್ ಆರ್ ನಾಟ್ ಅಂತ ಮಾತ್ರ ಕೇಳ್ತಾ ಇರೋದು. ಅವ್ರು ಅಲ್ಲಿ ಸೊಲ್ಯೂಷನ್ ಏನ್ ಕೇಳ್ತಾ ಇಲ್ಲ. ಸೊ ಈ ತರ ಬಂದಾಗ ಈ ತರ ನಮಗೆ ಬರುತ್ತೆ, ಓಕೆನಾ. ಸೊ ಈ ತರ ನಾವ್ ಅದನ್ನ ಸಾಲ್ವ್ ಮಾಡ್ಬೇಕು. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಏನ್ ಬರುತ್ತೆ, ಸೊ ಬೇಸಿಕಲಿ ಇಲ್ಲಿ ಎಕ್ಸ್ ಮೈನಸ್ ಆಫ್ 2 ಇಂಟು ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 1 ವಿಲ್ ಬಿ ಈಕ್ವಲ್ ಟು ಎಕ್ಸ್ ಮೈನಸ್ ಆಫ್ 1 ಇಂಟು ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 3. ಸೊ ಇದು ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ ಎಕ್ಸ್ ಮೈನಸ್ ಆಫ್ 2x ಮೈನಸ್ ಆಫ್ 2 ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ 3x ಮೈನಸ್ ಆಫ್ ಎಕ್ಸ್ ಮೈನಸ್ ಆಫ್ 3. ಸೊ ಎಕ್ಸ್ ಸ್ಕ್ವೇರ್ ಹೋಯ್ತು. ಇಲ್ಲಿ ನಾವ್ ಇಲ್ಲಿ ಎಕ್ಸ್ ಮೈನಸ್ ಆಫ್ 2 ಇದೆ, ಇಲ್ಲಿ ಎಷ್ಟು ಬಂದಿದೆ, ದಟ್ ಇಸ್ 2x ಮೈನಸ್ ಆಫ್ 3. ಇಲ್ಲಿ ಎಕ್ಸ್ ಸ್ಕ್ವೇರ್ ಟರ್ಮ್ ಇಲ್ಲ, ಓಕೆ. ಸೊ ನೋ ಎಕ್ಸ್ ಸ್ಕ್ವೇರ್ ಟರ್ಮ್. ಸೊ ಸಿನ್ಸ್ ಎಕ್ಸ್ ಸ್ಕ್ವೇರ್ ಟರ್ಮ್ ಇಲ್ಲ ಅಂದಾಗ ಸೊ ದಿಸ್ ಇಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗೋದಿಲ್ಲ. ಸೊ ಹಂಗಾಗಿ ನಾವ್ ಅದನ್ನ ಆ ತರ ಸಾಲ್ವ್ ಮಾಡಬಹುದು. ನಾವು ನೆಕ್ಸ್ಟ್ ಒನ್ ಫೋರ್ತ್ ಕ್ವೆಶನ್. ಸೊ ಫೋರ್ತ್ ಕ್ವೆಶನ್ ಅಲ್ಲಿ ಏನಿದೆ, ಎಕ್ಸ್ ಮೈನಸ್ ಆಫ್ 3 ಇಲ್ಲಿ ಬರುತ್ತೆ, 2x plus 1 will be equal to x into x plus times of 5. So ಇಲ್ಲಿ x square or 2x square plus times of x minus of 6x minus of 3 will be equal to x square plus times of 5x. So ಇಲ್ಲಿ 2x square minus of x square, okay, so plus times of or minus of 5x ಅಂತ ಬರುತ್ತೆ. ಇಲ್ಲಿ minus of 5x minus of 3 equals to 0. So x square minus of ಏನಿದೆ, this will be 510x minus of 3 equals to 0. So ಇದು ax square plus bx plus c ಆ ಫಾರ್ಮ್ಯಾಟ್ ಅಲ್ಲೇ ಇದೆ ಅಲ್ವಾ. ಸೊ ಹಂಗಾಗಿ ಇದನ್ನ ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಹೇಳ್ಬಹುದು. ಫಿಫ್ತ್ ಒನ್ ಏನ್ ಬರುತ್ತೆ ಇಲ್ಲಿ, 2x minus of 1 x minus of 3 equals to x plus times of 5 and x minus of 1 ಅಂತ ಬರುತ್ತೆ. ಸೊ ಇದನ್ನ ನಾವ್ ಏನಂತ ಹೇಳ್ಬಹುದು, 2x square minus of 6x minus of x plus times of 3 equals to x square minus of x. Okay, so x square minus of x plus 5x minus of 5. ನಾವಿದು x square ಹೋಯ್ತಿಲ್ಲಿ. So therefore x square minus of 7x plus 3 will be equal to minus of 4x or plus times of 4x minus of 5. So x square minus of 11x plus times of 8 ಬರುತ್ತೆ is equal to 0. ಓಕೆನಾ. ಸೊ ಇದು ಕೂಡ ನಾವೇನಂತ ಹೇಳ್ಬೋದು, ದಿಸ್ ಇಸ್ ಆಲ್ಸೋ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನ್ ಬರುತ್ತೆ, x square plus 3x plus 1 equals to x minus of 2 whole square. So x square plus times of 3x plus 1 is equal to x square plus times of 4 minus of, okay, so basically plus times of 4x ಅಂತ ಬರುತ್ತೆ. So x square ಹೋಯ್ತು. ಸೊ ಇಲ್ಲಿ x square term ಇರೋದ್ರಿಲ್ಲ, ಓಕೆ. ಸೊ ನೋ ಎಕ್ಸ್ ಸ್ಕ್ವೇರ್ ಟರ್ಮ್ ಇರುತ್ತೆ. ಸೊ ಹಂಗಾಗಿ ನಾವಿಲ್ಲಿ ಏನಂತ ಹೇಳ್ಬೋದು, ಸೊ ಸಿನ್ಸ್ ದೇರ್ ಇಸ್ ನೋ ಎಕ್ಸ್ ಸ್ಕ್ವೇರ್ ಟರ್ಮ್ ವಿ ಕ್ಯಾನ್ ಟೆಲ್ ದಟ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಇಟ್ ಇಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ನಾವ್ ಇದಕ್ಕೆ ಹೇಳ್ತೀವಿ. ಓಕೆ, ವಾಟ್ ಇಟ್ ಇಸ್ ಬೇಸಿಕಲಿ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ನಾವಿಲ್ಲಿ ಹೇಳ್ತೀವಿ. ಓಕೆನಾ. ಹಾ, ಸೊ ನಾವು ನೆಕ್ಸ್ಟ್ ಒನ್ ನೋಡ್ಬೇಕು ಅಂದಾಗ ಏನ್ ಬರುತ್ತೆ, ಹಾ, ಸೊ ಇವಾಗ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲ ಅಂತ ನಾವ್ ಅದಕ್ಕೆ ಹೇಳಾಯ್ತು. ಸೊ ಇದು ಯಾವ್ದು ಸಿಕ್ಸ್ತ್ ಒನ್ ಆಯ್ತು. ಇಲ್ಲಿ ಸೆವೆಂತ್ ಒನ್ ಅನ್ನ ನೋಡೋಣ. ಓಕೆ, ಯಾ, ಸೊ ಸೆವೆಂತ್ ಒನ್ ಅಲ್ಲಿ ಏನ್ ಬಂದಿದೆ ಕ್ವೆಶನ್, ಓಕೆ, ಸಿಕ್ಸ್ತ್ ಒನ್ ಏನೋ ಆಯ್ತು. ಸೊ ಸೆವೆಂತ್ ಒನ್ ಅಲ್ಲಿ ಏನ್ ಬಂದಿದೆ, ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 2 ಹೋಲ್ ಕ್ಯೂಬ್ ವಿಲ್ ಬಿ ಈಕ್ವಲ್ ಟು 2x ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 1. ಸೊ ಇದೇನ್ ಬರುತ್ತೆ, ಎಕ್ಸ್ ಕ್ಯೂಬ್ ಪ್ಲಸ್ ಟೈಮ್ಸ್ ಆಫ್ 2 ಹೋಲ್ ಕ್ಯೂಬ್ ದಟ್ ಇಸ್ 8 ಪ್ಲಸ್ ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ 12x ವಿಲ್ ಬಿ ಈಕ್ವಲ್ ಟು 2x ಕ್ಯೂಬ್ ಮೈನಸ್ ಆಫ್ 2x ಅಂತ ಬರುತ್ತೆ. ಬಟ್ ಇದು ಇಲ್ಲಿ ಕ್ಯೂಬ್ ಟರ್ಮ್ ಬಂದ್ಬಿಡತ್ತೆ. ಸೊ ಕ್ಯೂಬ್ ಟರ್ಮ್ ಬಂದಿರೋದ್ರಿಂದ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್.
ಆಯ್ತಾ. ಸೊ ದಿಸ್ ಕಾಂಟ್ ಬಿ ಅ ಕ್ವಾಡ್ರಾಟಿಕ್ ಏನೋ, ಸೊ ದಿಸ್ ವಿಲ್ ನಾಟ್ ಬಿ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಬರುತ್ತೆ. ಸೊ ಸಿನ್ಸ್ ಅದಕ್ಕೆ ಕ್ಯೂಬ್ ಟರ್ಮ್ ಇರೋದ್ರಿಂದ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲ ಅಂತ ನಾವ್ ಇದಕ್ಕೆ ಹೇಳ್ಬೋದು. ಓಕೆನಾ. ಏನಾದ್ರೂ ಕ್ವಾಡ್ರಾಟಿಕ್ ಈಕ್ವೇಶನ್ ಇದು ಅಂತ ಹೇಳಿದಾಗ ಸೊ ಅವಾಗ ಈ ತರ ಬರುತ್ತೆ. ಓಕೆನಾ. ಸೊ ನಾವ್ ಇವಾಗ 8th ಒನ್ ನೋಡೋಣ. ಸೊ 8th ಒನ್ ಅಲ್ಲಿ ಬಂತು ಅಂದಾಗ ಎಕ್ಸ್ ಕ್ಯೂಬ್ ಮೈನಸ್ ಆಫ್ 4x ಸ್ಕ್ವೇರ್ ವಿಲ್ ಬಿ ದೇರ್ ಮೈನಸ್ ಆಫ್ x ಪ್ಲಸ್ 1 ಈಕ್ವಲ್ಸ್ ಟು x ಮೈನಸ್ ಆಫ್ 2 ಹೋಲ್ ಕ್ಯೂಬ್. ನಾವ್ ಇವಾಗ ಎಕ್ಸ್ ಕ್ಯೂಬ್ ಮೈನಸ್ ಆಫ್ 4x ಸ್ಕ್ವೇರ್ ಮೈನಸ್ ಆಫ್ x ಪ್ಲಸ್ 1 ವಿಲ್ ಬಿ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಆಫ್ 8 ಮೈನಸ್ ಆಫ್ 6x ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ 12x ಅಂತ ಬರುತ್ತೆ. ಎಕ್ಸ್ ಕ್ಯೂಬ್ ಹೋಯ್ತು, ಇಲ್ಲಿ ಸ್ಕ್ವೇರ್ ಟರ್ಮ್ ಉಳಿಯುತ್ತೆ. ಸೊ ಇಲ್ಲಿ ಸ್ಕ್ವೇರ್ ಟರ್ಮ್ ಉಳಿದಿದೆ ಅಂತ ಹೇಳಿದಾಗ ಆಯ್ತಾ. ಸೊ ಇಲ್ಲಿ ಸ್ಕ್ವೇರ್ ಟರ್ಮ್ ಏನಿದೆಯೋ ಅದು ಉಳಿದಿದೆ ಅಂತ ಹೇಳಿದಾಗ ಸೊ ಅದಕ್ಕೆ ನಾವು ಅದನ್ನ ಏನಂತ ಹೇಳ್ಬಹುದು, ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಇದಕ್ಕೆ ನಾವು ನೇಮ್ ಕೊಡ್ತೀವಿ. ಆಯ್ತಾ. ಸೊ ಅದಕ್ಕೆ ನಾವ್ ಅದನ್ನ ಏನಂತ ಹೇಳ್ತೀವಿ, ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವ್ ಅದನ್ನ ಗೊತ್ತಿರ್ಬೇಕು. ಓಕೆನಾ. ಸೊ ಈ ತರ ನಮಗೆ ಬರುತ್ತೆ. ನಾವು ನೆಕ್ಸ್ಟ್ ಒನ್ 8th ಕೂಡ ಆಯ್ತು. ನಾವು ರೆಪ್ರೆಸೆಂಟ್ ದ ಫಾಲೋಯಿಂಗ್ ಇನ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮ್. ನಾವ್ ಇವಾಗ ಸೆಕೆಂಡ್ ಮೇನ್ಗೆ ಹೋಗೋಣ. ಓಕೆ. ಸೊ ರೆಪ್ರೆಸೆಂಟ್ them in a quadratic equation form. So basically representing them in a quadratic equation form anta bandaga area of the rectangular plot. So first one, so basically we have area of the rectangular plot. Area ant bandaga it will be length into breadth will be equal to 528 meters square, and the length of the plot is 1 more than twice its breadth. So length will be equal to 1 more than twice of its breadth anta navilli heltivi. We need to find the length and the breadth of the plot. Okay, so basically length enu breadth enu anta ಫೈಂಡ್ ಮಾಡಬೇಕು. ಸೊ ಇಲ್ಲಿ ಎಲ್ ಬಿ ವಿಲ್ ಬಿ ಈಕ್ವಲ್ ಟು 528 ಮೀಟರ್ ಸ್ಕ್ವೇರ್. ಎಲ್ ವಿಲ್ ಬಿ 1 ಪ್ಲಸ್ ಟೈಮ್ಸ್ ಆಫ್ 2b ಬರುತ್ತೆ, ಇಂಟು ಬಿ ವಿಲ್ ಬಿ ಈಕ್ವಲ್ ಟು 528 ಮೀಟರ್ ಸ್ಕ್ವೇರ್. ನಾವಿಲ್ಲಿ ಬಿ ಪ್ಲಸ್ ಟೈಮ್ಸ್ ಆಫ್ 2b ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 528. ಸೊ 2b ಸ್ಕ್ವೇರ್ ಮೈನಸ್ ಆಫ್ ಬಿ ಪ್ಲಸ್ ಬಿ ಮೈನಸ್ ಆಫ್ 528 ಈಕ್ವಲ್ಸ್ ಟು 0. ಸೊ ಇಲ್ಲಿ 528 ಅಂದಾಗ ವಿಚ್ ಇಸ್ ರಿಕ್ವೈರ್ಡ್ ಆಸ್ ದ ಪ್ರಾಬ್ಲಮ್. ನಾವು ಇವಾಗ ಸೊ ಬೇಸಿಕಲಿ ವಿ ಹ್ಯಾವ್ ದಟ್ ಇಸ್ 528 ಅಂತ ಬರುತ್ತೆ. ಸೊ 528 ನ ಯಾವ ತರ ನಾವು ಇದನ್ನ ಮಾಡಬಹುದು. ಸೊ ಬೇಸಿಕಲಿ ವಿ ವಿಲ್ ಹ್ಯಾವ್ ಟು ಡಿವೈಡ್ ದಟ್ 528 ಅಂಡ್ ದೆನ್ ವಿ ವಿಲ್ ಹ್ಯಾವ್ ಟು ನೋ ಹೌ ಟು ಸಾಲ್ವ್ ಇಟ್. ಸೊ ಇಲ್ಲಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಆಫ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಆಫ್ 4ac ಡಿವೈಡೆಡ್ ಬೈ 2a. ಈ ಫಾರ್ಮುಲಾ ಕೂಡ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಸಾಲ್ವ್ ಮಾಡಬಹುದು ಅದನ್ನ. ಓಕೆನಾ. ನಾವಿಲ್ಲಿ ಸೆಕೆಂಡ್ ಒನ್ ಬರುತ್ತೆ. ಓಕೆ, ವಾಟ್ ಇಸ್ ದ ಸೆಕೆಂಡ್ ಒನ್? ಬೇಸಿಕಲಿ the product of two consecutive positive integers. So consecutive a and b are two consecutive positive integers. Product a and b. So basically ab will be equal to 306. So a will be equal to b or plus 1 ಆ ತರ ತಗೋಬಹುದು. b is equal to a plus 1 ಆ ತರ ಕೂಡ ತಗೋಬಹುದು. ಯಾಕಂದ್ರೆ ಯಾವ್ದು ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಬರುತ್ತಲ್ವಾ, ಎಕ್ಸ್ ಪ್ಲಸ್ 1 ಅಂತ ತಗೋತೀವಿ. ಸೊ ಇಲ್ಲಿ ಬಿ ಪ್ಲಸ್ 1 ಇಂಟು ಬಿ ವಿಲ್ ಬಿ ಈಕ್ವಲ್ ಟು 306. ಸೊ ಬಿ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ ಬಿ ಮೈನಸ್ ಆಫ್ ಮೈನಸ್ ಆಫ್ 306 ವಿಲ್ ಬಿ ಈಕ್ವಲ್ ಟು 0 ಆ ತರ ಅದು ಬರುತ್ತೆ. ಸೊ ಥರ್ಡ್ ಒನ್ ಬಂದಾಗ ಓಕೆ, ವಾಟ್ ಇಸ್ ದಿಸ್ ಥರ್ಡ್ ಒನ್ ಇಲ್ಲಿ? ಸೊ ಇಲ್ಲಿ ಥರ್ಡ್ ಒನ್ ಬರುತ್ತೆ. ಸೊ ಥರ್ಡ್ ಒನ್ ಬಂದಾಗ ರೋಹನ್ಸ್ ಮದರ್ ಏಜ್. ಸೊ ಇವಾಗ ರೋಹನ್ ಅಂತ ಒಬ್ಬ ಇದ್ದಾನೆ, ರೋಹನ್ಸ್ ಮದರ್ ಏಜ್. ಸೊ ಬೇಸಿಕಲಿ ಮದರ್ ಇಸ್ ಎಕ್ಸ್ ಅಂಡ್ ದಟ್ ಇಸ್ 25 or 26 years older than him. So Rohan's age will be y. So basically Rohan's age y, Rohan's mother's age is x. The product of their ages 3 years from now. So that is x plus 3 and also we have y plus 3. So x plus 3 into y plus 3 will be equal to 360. What is Rohan's present age? So ivaga x will be equal to 26 plus y anta aitu. So 26 years greater or older than him. So x will be equal to 26 plus times of y. So hangagi 26 plus times of 3 plus times of y into times of y plus times of 3 equals to 360. Now ivagi idi tara bandaga, so that is y plus times of 29 will be equal to y plus times of 3 equals to 360 anta barutte. So y square plus times of 3y plus times of 29y plus times of 27, then 3 6 are
87 is equal to 360 ಬರುತ್ತೆ. ಸೊ y square plus times of ಎಷ್ಟು 32y minus of 360 ಓಕೆ ಪ್ಲಸ್ ಟೈಮ್ಸ್ ಆಫ್ 87 ಅಂತ ನಾವಿಲ್ಲಿ ತಗೊಂಡು ಅದನ್ನ ಸಾಲ್ವ್ ಮಾಡ್ತೀವಿ ಓಕೆನಾ. ಸೊ ಬೇಸಿಕಲಿ ರೋಹನ್ಸ್ ಏಜ್ ಅಂಡ್ ಹಿಸ್ ಮದರ್ಸ್ ಏಜ್ ವಿಲ್ ಬಿ ದೇರ್ ಅಂಡ್ ದೇರ್ ಫೋರ್ ದಟ್ ವಿಲ್ ಬಿ y square plus times of 32y minus of 273 equals to 0 ಅಂತ ನಾವಿಲ್ಲಿ ತಗೋತೀವಿ. ಸೊ ದಟ್ ವಿಲ್ ಬಿ ದ ಕೇಸ್. ನಾವು ನೆಕ್ಸ್ಟ್ ಒನ್ ಸಾಲ್ವ್ ಮಾಡ್ಬೇಕು ಅಂದಾಗ ಫೋರ್ತ್ ಕ್ವೆಶನ್ ಹೋಗೋಣ. ಏನಿದೆ ಫೋರ್ತ್ ಕ್ವೆಶನ್ ಅಲ್ಲಿ? ಸೊ ನಾವಿಲ್ಲಿ ಫೋರ್ತ್ ಕ್ವೆಶನ್ ಅನ್ನ ಸಾಲ್ವ್ ಮಾಡೋಣ. ಟ್ರೈನ್ ಟ್ರಾವೆಲ್ಸ್ ಅ ಡಿಸ್ಟೆನ್ಸ್ ಆಫ್ distance will be equal to 480 kilometers okay at a uniform speed. ಇವಾಗ ಯೂನಿಫಾರ್ಮ್ ಸ್ಪೀಡ್ ನಲ್ಲಿ ಸೊ ಬೇಸಿಕಲಿ ಯೂನಿಫಾರ್ಮ್ ಸ್ಪೀಡ್ ನಲ್ಲಿ ಅದು ಟ್ರಾವೆಲ್ ಮಾಡ್ತಾ ಇದೆ. ಇಫ್ ದ ಸ್ಪೀಡ್ ಹ್ಯಾಸ್ ಬೀನ್ 8 kilometers per hour less okay so if in case it had been 8 kilometers per hour less then it would have taken how many minutes. So basically how many minutes from now. So basically idi thara barutte and speed anta kottidare. Now time taken, let us say we have speed of the train anta ide. So basically speed of the train will be equal to x kilometers per hour ಅಂತ ನಾವಿಲ್ಲಿ ತಗೋತೀವಿ ಕರೆಕ್ಟ್ ನಾ. ಸೊ ಟೈಮ್ ಟೇಕನ್ ಟು ಟ್ರಾವೆಲ್ 480 kilometers. ಸೊ ಇವಾಗ ಟೈಮ್ ಫಾರ್ 480 kilometers ಅಂತ ಹೇಳಿದಾಗ ಸೊ ಇವಾಗ 480 kilometers ಗೆ ಟೈಮ್ ಏನ್ ಬರುತ್ತೆ? ನಾವು 480 kilometers ಗೆ ಟೈಮ್ ಟೇಕನ್ ಅಂತ ಹೇಳಿದಾಗ ಸೊ 480 ಡಿವೈಡೆಡ್ ಬೈ x kilometers per hour ಆಯ್ತಾ. ಸೊ 480 x divided by x kilometers per hour. So as per the second condition, speed of the train. So ಇಲ್ಲಿ ಸ್ಪೀಡ್ ಆಫ್ ದ ಟ್ರೈನ್ ಬಂತು ಅಂದಾಗ ಸೊ ಬೇಸಿಕಲಿ ವಿ ಹ್ಯಾವ್ ಟು ನೋ ದಟ್ ದ ಸ್ಪೀಡ್ ಆಫ್ ದ ಟ್ರೈನ್ ವಿಲ್ ಬಿ ಈಕ್ವಲ್ ಟು x minus of 8 kilometers per hour ಅಂತ ಬರುತ್ತೆ. And also it gives the train will take 3 hours to cover the same distance. So we will have that is 3 hours to cover same distance ಅಂತ ಬರುತ್ತೆ. So therefore we can say that the time taken ಓಕೆ ಸೊ ಇವಾಗ ಇದು ಬರುತ್ತೆ ಇದು ಟೈಮ್ ಟೇಕನ್ ಫಾರ್ ಟು ಟ್ರಾವೆಲ್ 480 kilometers ವಿಲ್ ಬಿ ಈಕ್ವಲ್ ಟು 480 kilometers ಡಿವೈಡೆಡ್ ಬೈ ಎಕ್ಸ್ ಇಂಟು ಟೈಮ್ಸ್ ಆಫ್ ಸಾರಿ ಇಂಟು ಬರಲ್ಲ ಇಲ್ಲಿ ಪ್ಲಸ್ ಬರುತ್ತೆ ಪ್ಲಸ್ ಟೈಮ್ಸ್ ಆಫ್ 3 ಅಂತ ತಗೋತೀವಿ. ಸೊ ವಿ ನೋ ಸ್ಪೀಡ್ ಇಂಟು ಟೈಮ್ ವಿಲ್ ಬಿ ಈಕ್ವಲ್ ಟು ಡಿಸ್ಟೆನ್ಸ್ ಓಕೆನಾ. ಸೊ ಸ್ಪೀಡ್ ಇಂಟು ಟೈಮ್ ವಿಲ್ ಬಿ ಈಕ್ವಲ್ ಟು ಡಿಸ್ಟೆನ್ಸ್ ಅಂತ ನಾವಿಲ್ಲಿ ತಗೋತೀವಿ. ಸೊ ಇಲ್ಲಿ ಸ್ಪೀಡ್ ಇಂಟು ಟೈಮ್ ವಿಲ್ ಬಿ ಈಕ್ವಲ್ ಟು ಡಿಸ್ಟೆನ್ಸ್ ಅಂತ ನಾವಿಲ್ಲಿ ತಗೊಂಡಾಗ ನಾವ್ ಏನ್ ಸಾಲ್ವ್ ಮಾಡ್ಬೇಕು? ಸೊ ಬೇಸಿಕಲಿ ಈ ತರ ಬಂದಿರತ್ತೆ. ಸೊ ಆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಸಾಲ್ವ್ ಮಾಡ್ಬೇಕು ಅಂದಾಗ ಸ್ಪೀಡ್ ಬಂದಿದೆ ಇಲ್ಲಿ ನಾವು ಟೈಮ್ ಟೇಕನ್ ಇದು 480 ಡಿವೈಡೆಡ್ ಬೈ x plus 3 ಅಂತ ತಗೋತೀವಿ. ನಮಗಿರೋದು ಸ್ಪೀಡ್ ಏನು x minus of 8 ಅಂತ ಬರುತ್ತೆ. ಸೊ ಇದನ್ನ ನಾವು ಸ್ಪೀಡ್ ಇಂಟು ಟೈಮ್ ಅಂತ ತಗೊಂಡಾಗ x minus of 8 ಇಂಟು ಏನ್ ತಗೋತೀವಿ 480 ಡಿವೈಡೆಡ್ ಬೈ x plus 3 ಇಲ್ಲಿ ಹಾಕೋಬೇಕು. ಸೊ ಅವಾಗ ನಮ್ಗೆ ಆ ಡಿಸ್ಟೆನ್ಸ್ ಅಂತ ಸಾಲ್ವ್ ಮಾಡಬಹುದು. ಸೊ ಡಿಸ್ಟೆನ್ಸ್ ಅಲ್ಲಿ ನಮಗೆ ಸೊಲ್ಯೂಷನ್ ಅಲ್ಲಿ ಬರುತ್ತೆ ಆಯ್ತಾ. ಸೊ x square minus of 8x minus of 8x minus of 1280 will be equal to 0. ಸೊ ಇದು ನಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ತರ ನಾವ್ ಅದನ್ನ ಸಾಲ್ವ್ ಮಾಡಬಹುದು. ಸೊ ನಾವ್ ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ನೋಡ್ಬೇಕಾಗಿರೋದು? ಸೊಲ್ಯೂಷನ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಬೈ ಫ್ಯಾಕ್ಟರೈಸೇಷನ್. ಸೊ ಇವಾಗ ಡಿಫ್ರೆಂಟ್ ವೇಸ್ ಇರುತ್ತೆ. ಸೊ ಇವಾಗ ಡಿಫ್ರೆಂಟ್ ವೇಸ್ ಟು ಸಾಲ್ವ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್ ಇರುತ್ತೆ. ಸೊ ಮೆಥಡ್ 1 ಇವಾಗ ಮೆಥಡ್ 1 ಅಂತ ನಾವಿಲ್ಲಿ ತಗೊಂಡಾಗ ಸೊ ಏನಿದೆ ಮೆಥಡ್ 1 ಅಲ್ಲಿ? ಸೊ ಸೊಲ್ಯೂಷನ್ ಬೈ ಫ್ಯಾಕ್ಟರೈಸೇಷನ್ ಆಯ್ತಾ. ಸೊ ಇವಾಗ ಸೊಲ್ಯೂಷನ್ ಬೈ ಇವಾಗ ಫ್ಯಾಕ್ಟರೈಸ್ ಮಾಡ್ಕೊಂಡು ಯಾವ ತರ ನಾವಿಲ್ಲಿ ಸಾಲ್ವ್ ಮಾಡ್ತೀವಿ? ಸೊ ಇವಾಗ ಮಿಡಲ್ ಟರ್ಮ್ ಇರುತ್ತೆ, ಮಿಡಲ್ ಟರ್ಮ್ dx ಅಂತ ಇದ್ದಾಗ ಸೊ ಅದನ್ನ ಸಾಲ್ವ್ ಮಾಡ್ಬೇಕು. ಸೊ ಮಿಡಲ್ ಟರ್ಮ್ ಅನ್ನ ನಾವಿಲ್ಲಿ ಸ್ಪ್ಲಿಟ್ ಮಾಡ್ಬಿಟ್ಟು ವಿ ವಿಲ್ ಸಾಲ್ವ್ ಇಟ್ ಕರೆಕ್ಟ್ ಅಲ್ವಾ. ಸೊ ax square ಸಾರಿ ಇಲ್ಲಿ ax square ಅಂತ ಬರುತ್ತೆ ಪ್ಲಸ್ ಟೈಮ್ಸ್ ಆಫ್ bx ಪ್ಲಸ್ ಟೈಮ್ಸ್ ಆಫ್ c ಈಕ್ವಲ್ಸ್ ಟು 0. ಸೊ ಇವಾಗ ಮಿಡಲ್ ಟರ್ಮ್ ಅನ್ನ ನಾವಿಲ್ಲಿ ಫ್ಯಾಕ್ಟರೈಸ್ ಮಾಡ್ತೀವಿ. ಮಿಡಲ್ ಟರ್ಮ್ ಅನ್ನ ಫ್ಯಾಕ್ಟರೈಸ್ ಮಾಡ್ಬಿಟ್ಟು ವಿ ವಿಲ್ ಬಿ ಏಬಲ್ ಟು ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ವೇರ್ ಆಲ್ಫಾ ವಿಲ್ ಬಿ ದ ರೂಟ್. ಸೊ x minus of alpha into x minus of beta will be equal to 0. So ಇದು ಜನರಲ್ ಫಾರ್ಮ್ ಆಫ್ ದ ಸೊಲ್ಯೂಷನ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ನಾವಿಲ್ಲಿ ಹೇಳ್ಬಹುದು. ಸೊ ಜನರಲ್ ಫಾರ್ಮ್ ಅಂತ ಅದು ಬರುತ್ತೆ ಅಲ್ಲಿ ಓಕೆನಾ. ನಾವಿಲ್ಲಿ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದಾಗ ಏನಂತ ಸಾಲ್ವ್ ಮಾಡೋಣ? ಸೊ ಲೆಟ್ ಅಸ್ ಸಿ ಒನ್ ಎಕ್ಸಾಂಪಲ್ ತಗೊಳ್ಳೋಣ ಇಲ್ಲಿ ಆಯ್ತಾ. ಸೊ ನಾವಿಲ್ಲಿ ಒಂದ್ ಎಕ್ಸಾಂಪಲ್ ತಗೊಳ್ಳೋಣ. ರೂಟ್ಸ್ ಬಂದ್ಬಿಟ್ಟು 2x square minus of 5x plus times of 3 equals to 0 ಅಂತ ಇದೆ ಓಕೆನಾ. ಸೊ ಫಸ್ಟ್ -5x ಅನ್ನ ಸ್ಪ್ಲಿಟ್ ಮಾಡ್ಬೇಕು.
ಕರೆಕ್ಟಾ? ಇಲ್ಲಿ 3 and 2 ಗೆ ಸ್ಪ್ಲಿಟ್ ಮಾಡೋಣ. ಸೊ ಇದು ಮಲ್ಟಿಪ್ಲಿಕೇಶನ್ ಏನ್ ಬರುತ್ತೆ, 2 into 3 6 ಬರುತ್ತೆ. ಸೊ ಇಲ್ಲಿ 5 ಬರ್ಬೇಕು ಅಂದ್ರೆ -3x ಮೈನಸ್ ಆರ್ ಪ್ಲಸ್ 2x ಅಲ್ಲ, -2x ಅಂತ ಹಾಕೋಬಹುದು. ಅವಾಗ ನಮ್ಗೆ -5x ಅಂತ ಬರುತ್ತೆ. ಸೊ ಇವಾಗ 3 into 2 ಏನ್ ಬರುತ್ತೆ, 6 ಬರುತ್ತೆ. ನಾವಿಲ್ಲಿ ಏನ್ ಮಾಡ್ಬೋದು, 2x square minus of 3x minus of 2x plus 3 equals to 0. ಸೊ ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. 2x minus of 3x plus times of 3 equals to 0. ಇದು ಒಂದಾಗತ್ತೆ. ಸೊ x and 2x ಆಚೆ ತಗೊಳ್ಳಿ, x minus of 1 minus 3 ಆಚೆ ತಗೊಳ್ಳಿ, x minus of 1 equals to 0. ಸೊ x minus of 1 into 2x minus of 3 equals to 0. So x is equal to 1 or x will be equal to 3 by 2. So x will be equal to 1 and x is equal to 3 by 2. ಏನ್ ಬರುತ್ತೆ, ಸೊಲ್ಯೂಷನ್ ಆಫ್ ದ ಗಿವನ್ ಈಕ್ವೇಶನ್ ಅಂತ ಇಲ್ಲಿ ಬರುತ್ತೆ. ನಾವಿಲ್ಲಿ ಸೆಕೆಂಡ್ ಒನ್ ಅನ್ನು ಸಾಲ್ವ್ ಮಾಡ್ಬೇಕು ಅಂದಾಗ ಏನ್ ಬರುತ್ತೆ, ಸೆಕೆಂಡ್ ಒನ್ ಅನ್ನ ನಾವಿಲ್ಲಿ ಸಾಲ್ವ್ ಮಾಡೋಣ. So basically roots of the equation 6x square minus of x minus of 2 equals to 0. ನಾವ್ ಇವಾಗ ಏನಂತ ನೋಡ್ಬೋದು, ಇಲ್ಲಿ 6x square 6 into 2 is 12. ಓಕೆನಾ, 12 ಗೆ 4 into 3 ಕೂಡ ನಾವಲ್ಲಿ ನೋಡ್ಬೋದು. ಸೊ 4 and also 3 is 12. ಕರೆಕ್ಟಾ? ಸೊ and 4 minus 3 will be 1. ಸೊ ಇದ ತರ ಸ್ಪ್ಲಿಟ್ ಮಾಡ್ಕೋಬಹುದು. ಸೊ -4x plus 3x ಗೆ ಮಿಡಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡ್ಕೋತೀವಿ. ಸೊ ಅವಾಗ 6x square minus of or plus 3x minus of 4x minus of 2 equals to 0. ಸೊ ಇಲ್ಲಿ ಏನನ್ನ ಆಚೆ ತಗೊಳ್ಳೋಣ, ಸೊ 3x ನ ಆಚೆ ತಗೋತೀವಿ, 2x plus times of 1 minus of 2 na ache tagotivi. So therefore 2x plus times of 1 equals to 0. So that is 2x plus times of 1 and 3x minus of 2 equals to 0 barutte. So 2x is -1, x is equal to half, or we can say that is x is equal to 2 divided by 3. Aita? So x will be equal to 2 divided by 3 ಅಂತ ಬರುತ್ತೆ, which is very important for us to remember and also for us to know about. ಓಕೆನಾ? ಸೊ ಈ ತರ ನಾವು ಅದನ್ನ ಸಾಲ್ವ್ ಮಾಡಬಹುದು. ಸೊ ಈ ತರನೇ ಬಂದಾಗ ವಿಲ್ ಬಿ ಏಬಲ್ ಟು ಸಾಲ್ವ್ ಈಚ್ ಅಂಡ್ ಎವ್ರಿ ಸಿಂಗಲ್ ಕ್ವೆಶ್ಚನ್. ಓಕೆನಾ? ಎಸ್. ಸೊ ಬೇಸಿಕಲಿ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಅಂಡ್ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ಆಲ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಸೊ ಆ ತರ ನಮಗೆ ಇಲ್ಲಿ ಸೊಲ್ಯೂಷನ್ ಗೆ ಬರುತ್ತೆ. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ಓಕೆ, ಸೊ ಬೇಸಿಕಲಿ ವಿ ವಿಲ್ ಹ್ಯಾವ್ ಟು ಸಾಲ್ವ್. ಇವಾಗ ಎಕ್ಸರ್ಸೈಸ್ ಯಾವ್ದು 4.2 ಗೆ ತಗೊಳ್ಳೋಣ ಇಲ್ಲಿ. ಎಕ್ಸರ್ಸೈಸ್ 4.2. ಸೊ ಇವಾಗ then we will have to remember and we will have to know about all these kinds of things. Okay, so ಈ ತರ ಬಂದಾಗ we will have to know about all these kinds of things. So ಇವಾಗ next one ಏನಿದೆ, ಸೊ ಇವಾಗ ಎಕ್ಸ್ ಮೈನಸ್ ಸ್ಕ್ವೇರ್. ಸೊ ಇವಾಗ ಫಸ್ಟ್ ಕ್ವೆಶನ್ ನೋಡೋಣ. ಅಚ್ಚಾ, ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 3x ಮೈನಸ್ ಆಫ್ 10 ಈಕ್ವಲ್ಸ್ ಟು 0. ಓಕೆ, ಸೊ ದೆನ್ ಇವಾಗ ನಾವು ಯಾವ ತರ ಸಾಲ್ವ್ ಮಾಡೋಣ ಅದನ್ನ. ಸೊ ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 5x ಪ್ಲಸ್ ಟೈಮ್ಸ್ ಆಫ್ 2x ಮೈನಸ್ ಆಫ್ 10 ಈಕ್ವಲ್ಸ್ ಟು 0. ಓಕೆ, ಸೊ ನಾವು then ಇದೇ ತರ ಬರುತ್ತೆ. ಸೊ we will have to know x square minus of 5x. So x into times of x minus of 5 plus times of 2 into x minus of 5. Okay. So then we will have to remember and we have to know 0x plus times of 2 and x minus of 5 will be equal to 0. Okay, so then we will have to know about all these kinds of things. So x will be equal to -2 or x will be equal to 5 anta barutte. Okay na? So idi thara bandaga we will have to know either it will be equal to x. Okay, so now we will have to remember that. So now ಇಲ್ಲಿ second question ಬರುತ್ತೆ. second question ಅಲ್ಲಿ ಏನ್ ಬರುತ್ತೆ, so basically we have 2x square plus times of x minus of 6 equals to 0. So ಇವಾಗ 2x square ತಗೊಂಡು 6 into 12 that is 4x ಬರುತ್ತೆ. ಇಲ್ಲಿ -3x minus 6 is equal to 0 ಹಾಕೋಬಹುದು. So 2x ತಗೊಂಡಾಗ x plus 2 minus of 3 x plus 2 ಬರುತ್ತೆ equals to 0. So x is equal to -2 or x will be equal to 3 by 2 ಅಂತ ನಾವಿಲ್ಲಿ ತಗೋಬಹುದು. x is equal to -2 or x is equal to okay, so basically we have to know about that and then that we will have to remember and we will have to know about all these kinds of things. Okay, ಸೊ ಇದೇ ತರ ಬರುತ್ತೆ. x is equal to x by 2 and ಇದು 3 by 2 ಅಂತ ಬರುತ್ತೆ. ಸೊ ಇದು ರೂಟ್ಸ್ ಆಫ್ ದ ಈಕ್ವೇಶನ್ ಅನ್ನ ನಾವ್ ಆ ತರ ಅಲ್ಲಿ ಸಾಲ್ವ್ ಮಾಡ್ಬೋದು. ಸೊ ರೂಟ್ ಆಫ್ 2x square plus 7x plus times of 5 root 2 ಅಂತ ತಗೋತೀವಿ. ಇಲ್ಲಿ will be equal to 0 ಅಂತ ತಗೊಂಡಾಗ ಇಲ್ಲಿ ಏನ್ ಬರುತ್ತೆ, ಸೊ 5 root 2 into root 2 that will be 5 into 2 that is 10 ಬರುತ್ತೆ.
ಸೊ ಇಲ್ಲಿ 10 ಅಂತ ತಗೊಂಡಿದೀವಿ ಅಂದಾಗ ಏನಂತ ತಗೋಬಹುದು ಇಲ್ಲಿ? ಸೊ ಬೇಸಿಕಲಿ ವಿ ಕ್ಯಾನ್ ರೈಟ್ ದಿ 7x as √2x² plus times of 5x plus 2x plus 5 √2 equals to 0. ಸೊ ಇದನ್ನ ಇಲ್ಲಿ ತಗೊಂಡ್ ಬಂದಾಗ √2x² plus times of 2x plus times of 5x plus 5 √2 equals to 0. ಸೊ ಇಲ್ಲಿ 2 ಆಚೆ ತಗೊಳ್ಳಿ or √2x ಆಚೆ ತಗೊಳ್ಳಿ. ಸೊ ದಟ್ is x plus times of √2 plus 5 x plus times of √2 equals to 0. So x will be equal to minus √2 or √2x will be equal to minus 5. X is equal to minus 5 divided by √2 ಅಂತ ಬರುತ್ತೆ. ಓಕೆನಾ? ಸೊ x is equal to minus 5 divided by √2 ಅಂತ ಬರುತ್ತೆ. So 2x² minus of, okay, so basically we will have to know about that. So if it is the next one, fourth one ಬಂದಾಗ ಏನ್ ಬರುತ್ತೆ? So that is equal to 2x², okay, minus of x plus times of 1 by 8 equals to 0. So ಈ ತರ ನೋಡಿದಾಗ 2 into times of 1 by 8 is equal to 1 by 4 ಬರುತ್ತೆ. ಸೊ ಇಲ್ಲಿ ಯಾವ ತರ ನೋಡ್ಬೋದು? 1 by 8 ಅನ್ನ ಆಚೆ ತಗೊಳ್ಳಿ. ಸೊ ಇವಾಗ 16x², okay, x² minus of 4x, or sorry, 16x² minus of 8x plus 1 ಬರುತ್ತೆ. So that is equal to 1 divided by 8. So 16x² minus of 4x minus of 4x plus times of 1, that is 1 by 8 ಬಂದ್ಬಿಟ್ಟು ಇಲ್ಲಿ. ಸೊ ಇಲ್ಲಿ 4x ಅನ್ನ ಆಚೆ ತಗೊಳ್ಳಿ. 4x ಅನ್ನ ಆಚೆ ತಗೊಂಡಾಗ 4x minus of 1 minus 4, okay, x minus of 1 ಬರುತ್ತೆ. Okay, 4x minus of 1 minus of 4x plus minus of 1 ಅಂತ ಇಲ್ಲಿ ಬರುತ್ತೆ. ಸೊ ಅದನ್ನ 1 by 8 ಅಂತ ತಗೊಂಡು 4x minus of 1, okay, so basically into times of 4x minus of 1 ಬರುತ್ತೆ. ಸೊ therefore ಇದನ್ನ 1 by 8 into 4x minus of 1 whole square ಅಂತ ನಾವಿಲ್ಲಿ ತಗೋಬಹುದು. ಓಕೆನಾ? ಸೊ ಬೇಸಿಕಲಿ x² into 4x minus of 1 is equal to this thing ಅಂತ ನಾವಿಲ್ಲಿ ತಗೋಬಹುದು, which is very very important for us to remember and also for us to know about. Okay, ಸೊ ನಾವಿಲ್ಲಿ next one, fifth one ಅಂತ ಬರುತ್ತೆ. ಓಕೆನಾ? ಸೊ ಬೇಸಿಕಲಿ fifth one ಅಂತ ಬರುತ್ತೆ. ಇಲ್ಲಿ ಏನ್ ಬರುತ್ತೆ fifth one ಅಲ್ಲಿ? ಸೊ ಇಲ್ಲಿ fifth one ಬರುತ್ತೆ. What is this fifth one? So 100x² minus of 20x plus times of 1 equals to 0. Okay. What's up, Para? Hello. So then that is how we will have to remember, and we will have to know about all these things. So 100x². Okay. Then x² into another. So basically we'll be having all these kinds of things. So 100x² minus of 10x, okay, plus times of 10x. Okay, so basically we will have minus of 10x, and then we have minus of 10x plus times of 1. So that is 10x will be there, and also 10x minus of 1 will be there. Minus of 1 into 10x minus of 1 will be there, and therefore 10x minus of 1 whole square ಅಂತ ಬರುತ್ತೆ. Okay, so ಅದಂತರ ಸಿಚುವೇಶನ್, ಆ ತರ ಸಿಚುವೇಶನ್ ಆಗಿ ಬಂದಾಗ ಇದು ಬರುತ್ತೆ. ಸೊ therefore 10x minus of 1 equals to 0. So therefore x will be equal to 1 divided by 10. Okay, so then okay, so basically we will have to know about this thing. So in thara bandaga we will have to know about all these kinds of things. Okay na? And then we have to know about Janvi and John and Jeevita, and together have 45 marbles. Both of them adu navu gottu. Okay na? So ivaga both of them have these kinds of marbles. Aa thara marbles bandaga yav tara equation barutte, and also we will have to know about this. Okay, so idi thara bandaga, okay, so now ee tara barutte. So we will have to know about all these kinds of things. So ivaga first one, okay, question number 1 adralli in barutte. So John and Jivanti, so they have together y will be equal to 45 marbles. Both of them lost x minus of y. ಇದು ನಾವು ಆಲ್ರೆಡಿ ಸಾಲ್ವ್ ಮಾಡಾಯ್ತು. ಸೊ ಬಟ್ ಈ ಸೊಲ್ಯೂಷನ್ ಅನ್ನ ನಾವು ಯಾವ ತರ ಸ್ಪ್ಲಿಟ್ ಮಾಡಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾವಲ್ಲಿ ನೋಡೋಣ. So basically we will have to know about splitting and solving the equation. Now second question, or question number 2 bantu andaga in barutte, cottage industry produces a certain number of toys in a day. Cost of production of each toy was found to be 55 minus the number of toys produced in a day. Okay na? So basically 55 minus idu. So let us say the number of toys, aita? So the number of toys produced will be there. So number of toys produced in a day will be what? So in a day is x. Okay, then cost of production of each toy.
cost of production will be there, and then that is the cost of production of each toy. ಯಾವ್ದು ಒಂದು each toy ಬರುತ್ತಲ್ವಾ, so that will be of each toy is equal to 55 minus of x. So therefore we have the total x into 55 minus of x will be equal to 750. So x square minus of 55x plus times of 750 equals to 0. Okay, so basically we have x square minus of 25x minus of 30x plus times of 750 equals to 0. So x into x minus of 25 minus of 30 ಲಾಚೆ ತಗೋತೀವಿ, x minus of 25 equals to 0 ಅಂತ ನಾವಿಲ್ಲಿಗೆ ಹಾಕ್ತೀವಿ. Okay, so x minus of 25 will be there and x minus of 30 equals to 0. X will be equal to 25 or x will be equal to 30. Okay, so ಇದು values ಇಲ್ಲಿಗೆ ಬರುತ್ತೆ. So which we will have to remember and we have to know. Find two numbers whose sum is 27 and product is 182. Okay na? ಸೊ ಆ ತರ ಎರಡು ನಂಬರ್ ಅನ್ನ ನಾವಿಲ್ಲಿ ಫೈಂಡ್ ಮಾಡ್ಬೇಕು. ಸೊ ವೇರ್ ಅದಕ್ಕೆ ಸಮ್ ಇರುತ್ತೆ ಅಂಡ್ ದೆನ್ ವಿ ಹ್ಯಾವ್ ಪ್ರಾಡಕ್ಟ್ ಇರುತ್ತೆ. ಅಂಡ್ ಪ್ರಾಡಕ್ಟ್ ಅಂದಾಗ ಸೊ ನಮ್ಗೆ ಇಲ್ಲಿ ಕ್ವೆಶನ್ ಅಲ್ಲಿ ಫೋರ್ತ್ ಕ್ವೆಶನ್, ಸೊ ಇವಾಗ ಥರ್ಡ್ ಕ್ವೆಶನ್ ಅಲ್ಲಿ ಬಂದಾಗ ವಿ ಹ್ಯಾವ್ ಲೈಕ್ ಸಮ್ ಏನ್ ಬರುತ್ತೆ 27 ಬರ್ಬೇಕು, ಪ್ರಾಡಕ್ಟ್ ಬಂದ್ಬಿಟ್ಟು 182 ಬರ್ಬೇಕು. ಸೊ ಇವಾಗ ಸೊ ಸಮ್ ಬರುತ್ತೆ x plus y will be equal to 27 and also product x into y is equal to 182. So ಇದು ತರ ನಮಗೆ ಇಲ್ಲಿ ಬರುತ್ತೆ. So we have to know about that. So ಇವಾಗ x plus y, so y 182 ಅಂತ ಹೇಳಿದಾಗ so that is 30. Okay, so basically ಇವಾಗ 13 into ಅಂತ ಮಾಡಿದಾಗ ಓಕೆನಾ, ಸೊ ಇವಾಗ 13 ಅಂತ ನಾವು ಹೇಳಿದಾಗ ಇಲ್ಲಿ ಏನ್ ಬರುತ್ತೆ ನಮ್ಗೆ. ಓಕೆ, ಸೊ ಬೇಸಿಕಲಿ ಅಲ್ಲಿ 13 into so basically x square ಬರುತ್ತೆ. ಸೊ ನಾವಿಲ್ಲಿ x square okay minus of 13x. Okay, so basically minus of 14x plus 182 will be equal to 0. So basically 27 ಗೆ ನಾವೇನ್ ಮಾಡ್ತೀವಿ, ಸೊ ಇಲ್ಲಿ 13 and 14 ಗೆ ಸ್ಪ್ಲಿಟ್ ಮಾಡ್ತೀವಿ. 13 and 14 ತರ ಅದನ್ನ ಸ್ಪ್ಲಿಟ್ ಮಾಡ್ಬಿಟ್ಟು ವಿಲ್ ಬಿ ಡೂಯಿಂಗ್ ಇಟ್. ಸೊ ಇವಾಗ x square minus of 13x minus of 14x plus times of 182 equals to 0. So x minus of 13 minus 14x minus of 13 will be equal to 0. So x minus of 14 into x minus of 13 will be equal to 0. So x is equal to 14 or x is equal to 13 ಅಂತ ನಾವು ಇದಕ್ಕೆ ಸಾಲ್ವ್ ಮಾಡ್ಬಿಟ್ಟು ಹೇಳ್ಬಹುದು. So find two consecutive positive integers sum of whose squares is 365. Okay, ಕಾನ್ಸಿಕ್ಯೂಟಿವ್ ಎಕ್ಸ್ ಒಂದಿದೆ, ಕ್ವೆಶನ್ ನಂಬರ್ 4 ಎಕ್ಸ್ ಇದೆ, ವೈ ಇದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ 1 ಅಂತ ಇಟ್ಕೊಳ್ಳೋಣ. ಸೊ ಸಮ್ ಅಂಡ್ ಸಮ್ ಆಫ್ ಸ್ಕ್ವೇರ್, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 365. ಸೊ ಇಲ್ಲಿ ಎಕ್ಸ್ ವಿಲ್ ಬಿ ಈಕ್ವಲ್ ಟು ವೈ ಪ್ಲಸ್ 1 ಅಂತ ಹಾಕ್ತೀನಿ. y plus 1 whole square plus y square is equal to 365. So y square plus times of 1 plus times of 2y plus times of y square is equal to 365. So 2y square plus times of 2y minus of 364 will be equal to 0. So y square plus times of y minus of 1 8 and also that is 2 will be equal to 0. 182 ಬರುತ್ತೆ. ನಾವಿಲ್ಲಿ 182 ಬಂತು ಅಂದಾಗ ಅಗೇನ್ 13 and also 14 and 13 ಸಾಲ್ವ್ ಮಾಡ್ಬಿಟ್ಟು y square plus times of 14y minus of 13y minus of 182 equals to 0. y plus times of 14 minus of 13y plus times of 14 will be equal to 0. y is equal to 13 or y will be equal to minus 14 ಅಂತ ಬರುತ್ತೆ. So y is equal to 13 and y is equal to minus 14 ಅಂತ ಇಲ್ಲಿ ಬರುತ್ತೆ. So which is very very important for us to remember and know. So y is equal to 13 ಅಂತ ಬರುತ್ತೆ and y is equal to 14 ಅಂತ ಬರುತ್ತೆ, which is very important. So finally, so ಇವಾಗ question number 5. So ಇಲ್ಲಿ question number 5 ಅಂತ ಬರುತ್ತೆ. So what is this question number 5? Find the altitude of the right triangle in 7 centimeters less than its base. So okay, now say we have that is the right triangle ಇದೆ ಇಲ್ಲಿ. ಸೊ ರೈಟ್ ಟ್ರಯಾಂಗಲ್ದು ಬೇಸ್ ಏನಿದೆ, ಸೊ ಬೇಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್ಸ್. ಓಕೆನಾ, ಸೊ ಎಕ್ಸ್ ಸೆಂಟಿಮೀಟರ್ಸ್ ಬರುತ್ತೆ. ಆಲ್ಟಿಟ್ಯೂಡ್ ಆಫ್ ದ ರೈಟ್ ಆಲ್ಟಿಟ್ಯೂಡ್, ಸೊ ಆಲ್ಟಿಟ್ಯೂಡ್ ಅಂತ ಬಂದಾಗ ಎಕ್ಸ್ ಮೈನಸ್ ಆಫ್ 7 ಸೆಂಟಿಮೀಟರ್ಸ್ ಅಂತ ಬರುತ್ತೆ. ಸೊ ಪೈಥಾಗರಸ್ ಥಿಯರಮ್, ಓಕೆ, ಸೊ ಬೇಸಿಕಲಿ ಪೈಥಾಗರಸ್ ಥಿಯರಮ್ ಅಂತ ಬಂದಾಗಿಲ್ಲಿ, ಸೊ ಪೈಥಾಗರಸ್ ಥಿಯರಮ್ ಅಂತ ತಗೊಂಡಾಗ ನಾವಿಲ್ಲಿ, ಸೊ ದಟ್ ಇಸ್ ಬೇಸ್ ಸ್ಕ್ವೇರ್ ಆಯ್ತಾ. ಸೊ ವಿ ಹ್ಯಾವ್ ದಟ್ ಇಸ್ ಬೇಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ ಆಲ್ಟಿಟ್ಯೂಡ್ ಸ್ಕ್ವೇರ್ ಆಯ್ತಾ. ಸೊ ದಟ್ ವಿಲ್ ಬಿ ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಹೈಪೋಟಿನ್ಯೂಸ್ ಸ್ಕ್ವೇರ್, ಹೈಪೋಟಿನ್ಯೂಸ್ NEUS ಹೈಪೋಟಿನ್ಯೂಸ್ ಸ್ಕ್ವೇರ್ ಅಂತ ನಾವಿಲ್ಲಿ ತಗೋತೀವಿ.
ನಾವ್ ಇವಾಗ ಏನ್ ಬರುತ್ತೆ, ಸೊ ದಟ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ ಎಕ್ಸ್ ಮೈನಸ್ ಆಫ್ 7 ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 13 ಹೋಲ್ ಸ್ಕ್ವೇರ್. ಸೊ ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಆರ್ ಪ್ಲಸ್ ಟೈಮ್ಸ್ ಆಫ್ 49 ಮೈನಸ್ ಆಫ್ 14x ಇಸ್ ಈಕ್ವಲ್ ಟು 169. ಇದನ್ನ ನಾವ್ ಏನಂತ ತಗೋತೀವಿ, ಸೊ ಬೇಸಿಕಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ 49 minus of 14x minus of 169. So that will be there, that is 2x square minus of 14x minus of 120 equals to 0. So therefore ಇದನ್ನ ಏನಂತ ಹೇಳ್ಬೋದು, so x square minus of 7x plus or minus of 60 equals to 0. So 60 ಅಂತ ಬಂದಾಗ 12x and also we have 5x ಅಂತ ತಗೋಬಹುದು is equal to 0. So x minus of 12 plus times of 5x minus of 12, x will be equal to 12 or yx will be equal to minus 5. Okay, so basically we have to know about all these kinds of things. So either this or that ಅಂತ ನಂಬಂಗೆ ಪಡ್ಲ. ಓಕೆನಾ, ಸೊ ಈ ತರ ನಮ್ಗೆ ಅಲ್ಲಿ ಕ್ವೆಶನ್ ಅಂತ ಬರುತ್ತೆ and that is how we will have to remember and know. So now by completing the squares, so solution by completion of squares. Okay, now third method of solving. So one method will be factorization, second one will be ಯೂಸಿಂಗ್ ದ ಫಾರ್ಮುಲಾ. ಸೊ ಇವಾಗ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಅದು ಕೂಡ ಮಾಡಬಹುದು ನಾವು. ಸೊ ಬೇಸಿಕಲಿ ವಿ ಕ್ಯಾನ್ ಯೂಸ್ ದ ಫಾರ್ಮುಲಾ ಅಂಡ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬಹುದು ನಾವು. ಸೊ ಬೇಸಿಕಲಿ ಆ ಫಾರ್ಮುಲಾ ಇದೆ ಅಂತ ಹೇಳ್ಬಿಟ್ಟು ವಿಲ್ ಬಿ ಏಬಲ್ ಟು ಸಾಲ್ವ್ ಇಟ್. ನೌ ನೆಕ್ಸ್ಟ್ ಮೆಥಡ್ ಇಸ್ ವಾಟ್. ಸೊ ಇವಾಗ ನೆಕ್ಸ್ಟ್ ಮೆಥಡ್ ನಾವು ನೋಡ್ಬೇಕು ಅಂದಾಗ ಬೈ ಕಂಪ್ಲೀಟಿಂಗ್ ದ ಸ್ಕ್ವೇರ್ಸ್, ಬೈ ಕಂಪ್ಲೀಟಿಂಗ್ ಏನು, ಸೊ ಬೈ ಕಂಪ್ಲೀಟಿಂಗ್, so we have to know about this. So that is by completing the squares anta baratte. So ivaga that is by completion of the squares we'll be able to solve it. Okay, so that is how we will have to remember and we will have to know about this thing. So that is by completion of the squares anta baratte, which is very important for us to know. So completion of the square anta ಮಾಡಿದಾಗ ಏನ್ ಬರುತ್ತೆ ಇಲ್ಲಿ, so x ಅಂತ ಬರುತ್ತೆ, y ಅಂತ ಬರುತ್ತೆ. So basically ಆ square ಅನ್ನ ನಾವಿಲ್ಲಿ complete ಮಾಡ್ಬಿಟ್ಟು we will have to solve it. Okay, and the process will be method of completion. So this is known. So one process ಅನ್ನ ನಾವಿಲ್ಲಿ ತಗೊಳ್ಳೋಣ. Okay, so a method of solving or how do we actually solve the method anta ಹೇಳಿದಾಗ, so we will have to basically know. So another way of showing this process, so let us say one example ತಗೋತೀನಿ ಇಲ್ಲಿ. Okay, example 3x square minus of 5x plus times of 2 equals to 0. So ಇದನ್ನ so ಇಲ್ಲಿ ಸರಿಯಾಗಿ ಬರೆಯೋಣ ಇದನ್ನ. ಸೊ ಇಲ್ಲಿ ಕೊಟ್ಟಿರೋದು 3x square minus of 5x plus times of 2. Okay, ಇದು 5x ಬರುತ್ತೆ plus times of 2 equals to 0. So that is x square minus of 5 divided by 3x plus times of 2 divided by 3 equals to 0 ಅಂತ ಬರುತ್ತೆ. So therefore x square minus of 5x or 5 by 3x plus times of 2 by 3 will be equal to x plus times of half into 5 by 3 whole square. Okay, so whole square will be there and that is 1 by 2 into 5 by 3 will be there, that is whole square plus times of 2 divided by 3. Okay, then that will be there and which will be equal to x minus of 5 by 6 whole square. Okay, plus times of 2 by 3 minus of 25 by 36 anta baratte, which is equal to x minus of 5 by 6 whole square minus of 1 by 36, which will be equal to x minus of 5 by 6 whole square into 1 by 6 whole square anta baratte. So basically on completing the square is equal to 0. So now on completion of the square we can either find x minus of 5 by 6 will be equal to plus or minus of 1 by 6. So therefore x minus of 5 by 6 plus 1 by 6 or x minus of 5 by 6 minus 1 by 6. So x minus of that is 4 by 6 baratte, that is 2 by 3, and x minus of minus 6 minus of 1 by or minus 6 minus that is equal to minus 1 anta baratte. So x will be equal to 2 by 3 or x will be equal to 1. So basically we can either say x is equal to 2 by 3 or x will be equal to ಏನಂತ ಹೇಳ್ಬೋದು 1 ಅಂತ ಕೂಡ ನಾವಲ್ಲಿಗೆ ಹೇಳ್ಬೋದು. ಸೊ x is equal to 1 or x is equal to 2 by 3 ಅಂತ ನಾವಿಲ್ಲಿ ಸೊಲ್ಯೂಷನ್ ಅನ್ನ ನಾವಿಲ್ಲಿ ತಗೋಬಹುದು. ಸೊ ಕ್ವೆಶ್ಚನ್ ನಂಬರ್ 2 ಸಾಲ್ವ್ ಮಾಡೋಣ. or ಯಾವ ತರ ಕ್ವೆಶ್ಚನ್ ನಂಬರ್ 2 ಅಲ್ಲ, ಸೊ ಸೆಕೆಂಡ್ ಎಕ್ಸಾಂಪಲ್. Okay, so basically we have to know about the example. So solve the equation that is 2x square minus of 5x plus times of 3 equals to 0, and this can be written as x square minus of 5 by 2x plus times of 3 by 2 equals to 0.
Now x square, so basically we have x square minus of 5 by 2x plus times of 3 by 2 will be equal to x minus of 5 by 4 whole square minus of 5 by 4 whole square plus times of 3 by 2, and therefore that is x minus of 5 by 4 whole square will be there minus of 1 by 16 ಅಂತ ಬರುತ್ತೆ ಇಲ್ಲಿ. Okay, so therefore x minus of 5 by 6. Okay, so therefore that is 5 by 4 whole square will be there, and then that is equal to 1 by 16 will be equal to 0, and therefore we will have to remember that. So x minus of 5 by 4, okay, whole square minus of 16, 1 by 16 will be equal to 0. So this can be written as x minus of 5 by 4 whole square minus of 1 by 4 whole square will be equal to 0 ಅಂತ ಬರಿಬಹುದು. So ಇದನ್ನ ನಾವು x minus of 5 by 4 is equal to plus or minus of 1 by 4. So x minus of 5 by 4 plus 1 by 4 equals to 0, or x minus of 5 by 4 minus 1 by 4 equals to 0. So x plus times of or minus of 1 will be equal to 0, and x minus of 2 by 3, or sorry 3 by 2 equals to 0. So it is either 1 or it will be equal to 3 by 2 ಅಂತ ಬರುತ್ತೆ. So this will be equal to 1 or this will be equal to 3 by 2. So this will be equal to what? It is equal to either 1 or it will be equal to 3 by 2 ಅಂತ ನಾವು ಇಲ್ಲಿಗೆ ಮಾಡಬಹುದು, and which is very very appropriate and which we have to know while solving. So ಅದು example ತರ ಬರುತ್ತೆ and which we will be able to know. So now next one which we will have to solve is by using the formula. Okay, now next method of solution. Okay, method 3 of solution is by using the formula of quadratic equation. Formula of what is that? So basically we have to know about this. So that is the quadratic equation, the formula ತಗೋಬೇಕಿಲ್ಲಿ. So basically formula of the quadratic equation is there, and that will be what? So that is equal to ax square plus times of bx plus c will be equal to 0. So that will be formula. Okay, so when we talk about the formula, that is x will be equal to minus b plus or minus of root of b square minus of 4ac divided by 2 into a. Right? So this will be basically, this is the formula which we will have to remember and which we will have to know about. Okay, so this will be the formula which we will have to remember and know. So ಈ ತರ ಬಂದಾಗ we will have to know about all these kinds of things. So ಅದು ಒಂದು formula ಬರುತ್ತೆ which is equal to b minus b plus or minus of root of b square minus of 4ac. ನಾವು ಈ ತರ ಸಾಲ್ವ್ ಮಾಡಿದಾಗ್ಲೂ ಕೂಡ ನಮ್ಗೆ ಆ ತರ ಸೊಲ್ಯೂಷನ್ ಅಲ್ಲಿ ಬರಬೇಕು. So let us say we will have to solve the equation. Okay, example. That is example is 2x square minus of or plus times of x minus of 528 will be equal to 0 ಅಂತ ನಾವಿಲ್ಲಿ ತಗೋತೀವಿ. So ಇಲ್ಲಿ a will be 2, b will be 1, c will be minus 528. Okay, so therefore that is minus b plus or minus of root of b square minus of 4ac divided by 2a. So that is minus 1 plus or minus of 1 minus of 4 into 2 into minus of 528 divided by 2 into 2. So that will be minus 1 plus or minus of root of 1 minus of, so 4 2s are or plus ಬರುತ್ತೆ, 4 2s are 8, 528 ಇದು, that is 4225 or 224 divided by how much is that? 2 4s are 4. 2 2s are 4. Okay, so only minus 1 plus or minus of root of 4225 divided by 4, and which will be equal to how much is that? Minus 1 plus or minus of 65 divided by 4. So x is equal to minus 1 plus or minus of 65 by 4. So illi x will be equal to minus 4 plus times of 65 by 4, or minus 4 minus 65 by 4. Okay, that will be equal to 64 by 4 or minus 66 by 4. So which will be equal to, x will be equal to either 16 or it will be minus 33 divided by 2. So it will either be equal to 16 or minus of 33 divided by 2 ಅಂತ ನಾವಿಲ್ಲಿಗೆ ಅದನ್ನ ತಗೊಂಡು ಸಾಲ್ವ್ ಮಾಡ್ತೀವಿ. ಓಕೆನಾ? ಸೊ ದಟ್ ಇಸ್ ಹೌ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಅಂಡ್ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ಆಲ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಸೊ ಇವಾಗ ನೇಚರ್ ಆಫ್ ದ ರೂಟ್ಸ್ ಅನ್ನ ನೋಡೋಣ, ಆಯ್ತಾ? ಸೊ ನೇಚರ್ ಆಫ್ ದ roots. So ivaga we will have to remember and we will have to know about all these kinds of things. So nature of the roots anta bandaga we will have to know about this. So x will be equal to minus of b plus or minus of root of b square minus of 4ac divided by 2a.
divided by 2a ಅಂತ ಬರುತ್ತಿಲ್ಲಿ. So therefore we can say that the two distinct roots are minus of b divided by 2a plus root of b square minus of 4ac divided by 2a, or it will be minus of b by 2a minus of b square minus of 4ac divided by 2a ಅಂತ ನಾವು ಇದಕ್ಕೆ ಮಾಡ್ತೀವಿ. So basically this is how we will have to remember, and we will have to know about all these kinds of things. So ivaga nature, two distinct roots. Okay, so we have to talk about nature. So the first kind of thing, so what is the first kind of thing? So that is two distinct roots, two distinct. So ivaga we will have to know about this. So two distinct roots anta helidaga, two distinct roots if b square minus of 4ac is greater than 0. Now second one, okay, two distinct roots ಆಯ್ತು. Second one in ಬರುತ್ತೆ two equal. Okay, so first of all we have two equal and real roots. So two equal and real roots ಅಂದ್ರೆ b square minus of 4ac will be equal to 0. So that is third one. ಆಯ್ತಾ? So third one ಅಂತ ಹೇಳಿದಾಗ no real roots. Okay, so basically we have to know about this. No real roots, that is b square minus of 4ac will be equal to 0. So sorry, it will be less, if this is equal to 0 and this is less than 0. So if they have no real roots, so this will be the condition. Okay, so that is how we will have to remember, and we will have to know about all these kinds of things. So that will be the condition, and also discriminant of the determinant. So basically determinant of this thing. So we have to say to x square, okay, minus of 4x plus 3 equals to 0, and hence find the nature of the roots. So now idakke b square minus of 4ac in barutte 4 16 minus of 4 into 2 into 3, that is 16 minus 24 will be equal to how much is that? Minus or negative. So therefore they have no real roots. Okay, since it is less than 0, we can say that those things will not have any kind of real roots, and hence find the discriminant of the roots anta ಬರುತ್ತಿಲ್ಲಿ. So now ivaga 3x square, okay, minus of 2x plus 1 by 3 equals to 0. So b square minus of 4 into 3 into 1 by 3, that will be equal to 0. So therefore they have two equal and real roots. Okay, two equal roots, equal and real. So basically they are said to be equal roots, and they are also said to be the real roots. Okay, they are basically said to be the equal and the real roots. Okay, so ನಮ್ಗೆ ಆ ತರ ಗೊತ್ತಿರಬೇಕು, which is very important for us to remember and also for us to know about this. So ಅದ ತರ ಸಿಚುಯೇಷನ್ ಬರುತ್ತೆ, which is very very important for us to remember and also for us to know about. Okay, ಸೊ ನಾವ್ ಈ ತರ ಸೊಲ್ಯೂಷನ್ ಅಲ್ಲಿ ಸಾಲ್ವ್ ಮಾಡಿದ್ವಿ ಅಂತ ಹೇಳಿದಾಗ, ಸೊ ನಮ್ಗೆ ಆ ತರ ಅದು ಬರುತ್ತೆ, ರಿಯಲ್ ರೂಟ್ಸ್ ಬರುತ್ತೆ, ಆಪೋಸಿಟ್ ಕೂಡ ಬಂದಿರುತ್ತೆ. ಸೊ ನಾವಿಲ್ಲಿ ಸಮ್ಮರಿ ನೋಡ್ಬೇಕು ಅಂತ ಹೇಳಿದಾಗ, ಸೊ ಈ ಕಾನ್ಸೆಪ್ಟ್ ಗೆ ನಾವಿಲ್ಲಿ ಸಮ್ಮರಿ, ಆಯ್ತಾ? ಸೊ ಬೇಸಿಕಲಿ ಸಮ್ಮರೈಸ್ ಮಾಡೋಣ ಕಾನ್ಸೆಪ್ಟ್ ಅನ್ನ ಅಂತ ಹೇಳಿದಾಗ, ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಯಾವಾಗ್ಲೂ ಆಫ್ ದ ವೇರಿಯಬಲ್ ಎಕ್ಸ್ ಅಂತಿದೆ ಅಂದಾಗ ಅದಕ್ಕೆ ಜನರಲ್ ಈಕ್ವೇಶನ್ ಏನಂತ ಬರುತ್ತೆ? So general equation in barutte, general equation is ax square plus times of bx plus times of c equals to 0. Other general equation barutte. So now in the second one, a real number alpha will be said to be the root of the quadratic equation. So basically root of the quadratic equation ant helidaga ax square plus bx plus c equals to 0. Okay, and also alpha or a into alpha square plus b into alpha plus c equals to 0, and the quadratic equation, and the 0 of the quadratic equation is ax square plus times of bx plus c if the roots of the quadratic equations are the same. Okay, then we have to say that the third one, factorizing, will be there, and also we have factorizing b. Now we can factorize. Okay, we can factorize b. Okay, factorize, what is that? So basically we will factorize b, but we will not be able to factorize anything else. Now will the fourth one baratte. So quadratic equation anna, aita? So basically we can say that the quadratic equation can be solved. Okay, so can be solved by completing the square, completing the squares anta ಹೇಳ್ತೀವಿ. So okay, so basically, so by completing the squares we'll be able to solve the quadratic equation. So ivaga one quadratic equation will be there, right? So our quadratic equation anna now we can solve by so we can actually solve by completing the squares anta ನಾವು ಇದಕ್ಕೆ ಹೇಳ್ಬಹುದು. Okay, now so therefore that is how we will have to remember,
and we will have to know about all these kinds of things. So ಅದನ್ನ quadratic equation ಅಂತ ನಾವು ಇದಕ್ಕೆ ಹೇಳ್ತೀವಿ, and which is very very important first remember and know. So next one ನಾವು ನೋಡ್ಬೇಕು ಅಂತ ಹೇಳಿದಾಗ what is this quadratic equation will be there, and then ಇವಾಗ fifth one ಏನ್ ಬರುತ್ತೆ, quadratic formula, that is minus b plus or minus of d square minus of 4ac divided by 2a. Okay na, so then we will have to remember and we will have to know about it. So basically we can say that b square minus of 4ac divided by 2a ಅಂತ ಬರುತ್ತೆ. ಸೊ ಅದನ್ನ ನಾವು ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ನಾವು ಇದಕ್ಕೆ ಹೇಳ್ತೀವಿ ಆಯ್ತಾ. ಸೊ ದಟ್ ಇಸ್ ಹೌ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಅಂಡ್ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ದಿಸ್. ಸೊ ನೌ ವಿ ಹ್ಯಾವ್ ದ ಸಿಕ್ಸ್ತ್ ಒನ್. ಕ್ವಾಡ್ರಾಟಿಕ್ ಇಕ್ವೇಶನ್ ಬಂದಾಗ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0. ಸೊ ಟೂ ಡಿಸ್ಟಿಂಕ್ಟ್, ಓಕೆ, ಸೊ ಇವಾಗ ಟೂ ಡಿಸ್ಟಿಂಕ್ಟ್ ಅಂಡ್ ರಿಯಲ್ ರೂಟ್ಸ್ ಬಂದಿದೆ ಅಂದಾಗ ಇಟ್ ವಿಲ್ ಬಿ ಗ್ರೇಟರ್ ದನ್ 0. ಈಕ್ವಲ್ ರೂಟ್ಸ್ ಬಂದಿದೆ ಅಂದಾಗ ಈಕ್ವಲ್ ಟು 0 ಅಂಡ್ ನೋ ರೂಟ್ಸ್ ಅಂತ, ನೋ ರಿಯಲ್ ರೂಟ್ಸ್ ಅಂತ ಹೇಳಿದಾಗ ಲೆಸ್ ದನ್ 0 ಅಂತ ನಾವ್ ಇದಕ್ಕೆ ಹೇಳ್ತೀವಿ. ಸೊ ಬೇಸಿಕಲಿ ಅದನ್ನ ಲೆಸ್ ದನ್ 0 ಅಂತ ಕೂಡ ನಾವ್ ಅದಕ್ಕೆ ಹೇಳ್ಬಹುದು. ಸೊ ಈ ತರ ಸೊಲ್ಯೂಷನ್ ನಲ್ಲಿ ಸೊ ನಾವ್ ಈ ತರ ಸಾಲ್ವ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ರಿಮೆಂಬರ್ ಅಂಡ್ ಆಲ್ಸೋ ಫಾರ್ ಅಸ್ ಟು ನೋ. ಸೊ ನಾವ್ ಇವಾಗ ಏನ್ ನೋಡೋಣ, ಇಲ್ಲಿ ಟಿಪ್ಸ್ ಬರುತ್ತೆ. ಸೊ ನೀವ್ ಯಾವ ತರ ಪ್ರಿಪೇರ್ ಆಗ್ಬೇಕು. ಸೊ ಇವಾಗ ಬೋರ್ಡ್ ಎಕ್ಸಾಮ್ಗೆ ಬೇರೆ ತರ ಪ್ರಿಪರೇಷನ್ ಇರುತ್ತೆ, ನಿಮ್ಗೆ ಜೆಇ ಮೇನ್ಸ್ ಗೆ ಬೇರೆ ತರ ಪ್ರಿಪರೇಷನ್ ಇರುತ್ತೆ. ಓಕೆ, ನೀವು KCET ಬರೀತಿದ್ದೀರಾ ಅಂತ ಹೇಳಿದಾಗ ಅದೇ ಬೇರೆ ತರ ಪ್ರಿಪರೇಷನ್ ಇರುತ್ತೆ. ಸೊ ಬೋರ್ಡ್ಸ್ ಗೆ NCERT ಮಸ್ಟ್. ಓಕೆ, NCERT ನಲ್ಲಿ ಇರೋದೇ 90% ಸೇಮ್ ಬರುತ್ತೆ ಅಂಡ್ ಪ್ರೀವಿಯಸ್ ಇಯರ್ PYQ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅನ್ನ ಮಾಡ್ಕೊಂಡು ಹೋಗಿ. ಸೊ ಮೋರ್ ದನ್ 50% ಸೇಮ್ ಇರುತ್ತೆ ಆಯ್ತಾ. ಸೊ ಮೋರ್ ದನ್ 50% ಸೇಮ್ ಇರುತ್ತೆ. ಸೇಮ್ ನಂಬರ್ಸ್ ಸೇಮ್ ನಂಬರ್ ಜೊತೆನೆ ಕೊಟ್ಟಿರ್ತಾರೆ ಅಂಡ್ ಅದು ಕೂಡ ಲಾಸ್ಟ್ 5 ಇಯರ್ಸ್. ಓಕೆ, ಲಾಸ್ಟ್ 5 ಇಯರ್ಸ್ ಟ್ರೆಂಡ್ ನೋಡ್ಕೊಂಡು ಹೋಗಿ. ಲಾಸ್ಟ್ 5 ಇಯರ್ಸ್ ಟ್ರೆಂಡ್ ಏನಿದೆಯೋ ಅದೇ ಇಲ್ಲೂ ಕೂಡ ಬಂದಿರತ್ತೆ. ಓಕೆನಾ, ಸೊ ಇಲ್ಲಿ ಏನು ಡಿಫ್ರೆನ್ಸ್, ಇನ್ನೇನು ಬೇರೆ ಏನು ಬಂದಿರೋದ್ರಿಲ್ಲ. ಸೊ ಅದ್ ನಾವು ಆ ತರ ನಾವಿಲ್ಲಿ ನೋಡ್ಬೇಕು. ಓಕೆನಾ, ಸೊ ಏನು ಬರಲ್ಲ ಅಂಡ್ ಆ ತರ ನಾವು ನೋಡಿದಾಗ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಅಂಡ್ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ಇಟ್. ಸರಿನಾ, ಸೊ ಇನ್ನೇನು ಬರೋದಿಲ್ಲ ಅಂಡ್ ದೆನ್ ದಟ್ ಇಸ್ ಹೌ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ and we have to know about it. Okay na, so next one ನಾವ್ ಏನಂತ ಹೇಳ್ಬೋದು. So basically we will have to know about one thing. Okay na, so ಅದೇನು, so basically we will be able to solve one thing. ಅಂಡ್ ಯಾವ್ದದು ಒನ್ ಥಿಂಗ್ ಅಂದಾಗ, ಸೊ ಇದು ಲಾಸ್ಟ್ ಇಯರ್ PYQ. ನಾವು JEE ಮೇನ್ಸ್ ಅಲ್ಲಿ ಮಾತಾಡಿದಾಗ ಸೊ ಇಟ್ ಇಸ್ ಥೋಡಾ ಕಾಂಪಿಟೇಟಿವ್. ಓಕೆ, ಬಟ್ ಲಾಸ್ಟ್ ಇಯರ್ PYQ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ಒಂದ್ ಬುಕ್ ಇಂದ ಬರುತ್ತೆ ಅಂತ ಹೇಳೋದಿಲ್ಲ, ಬಟ್ ಇಟ್ ಇಸ್ ಕೈಂಡ್ ಆಫ್ ಕಾಂಪಿಟೇಟಿವ್, ಬಟ್ ಇಲ್ಲಿ ಸಾಲ್ವ್ ಮಾಡ್ಬೋದು. KCET ಅಂದಾಗ ಮಿಸ್ಸೆಲೇನಿಯಸ್ ಕ್ವೆಶನ್ಸ್ ಇರತ್ತಲ್ವಾ ಇನ್ NCERT. ಸೊ ಆ NCERT ಮಿಸಲೇನಿಯಸ್ ಕ್ವೆಶನ್ ಹೆಂಗ್ ಬರತ್ತೋ ಅದನ್ನೇ ನಾವು ಇದರಲ್ಲೂ ನೋಡ್ತೀವಿ. ಯಾವ್ದ್ರಲ್ಲಿ, ಸೊ KCET ನಲ್ಲೂ ಅದೇ ಬಂದಿರುತ್ತೆ. ಸೊ ಅದ ಆ ತರ ಏನು ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಗೆ. ಸೊ ಈ ತರ ನೋಡಿದಾಗ ನಮ್ಗೆ ಪ್ರಾಬ್ಲಮ್ಮೇ ಬರೋದಿಲ್ಲ. ಸೊ ನಾವು ಆ ತರ ನೋಡ್ಕೊಂಡು ಹೋಗ್ಬೋದು. ಸೊ ನಾವ್ ಏನಂತ ಹೇಳ್ಬೋದು, ಇಲ್ಲಿ ಬೋರ್ಡ್ ಎಕ್ಸಾಮ್ಗೆ, KCET ಆಮೇಲೆ JEE ಮೇನ್ಸ್ಗೆ ಡಿಫ್ರೆಂಟ್ ಪ್ರಿಪರೇಷನ್ ಬರುತ್ತೆ ಅಂಡ್ ಬಟ್ ಸ್ಟಿಲ್ ನಾವು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಸೊ ನಮ್ ಜೊತೆ ಇರಿ ನೀವು. ಸೊ ವಿಲ್ ಬಿ ಏಬಲ್ ಟು ಸಾಲ್ವ್ ಇಟ್. ಓಕೆನಾ, ಸೊ ಯಾವ್ದು ಏನು ಬೇರೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಆ ತರ ಬರುತ್ತೆ. ಓಕೆ, ಸೊ ಎಂಡ್ ಮಾಡೋಣ ಇವತ್ತಿನ ಕ್ಲಾಸು. ಥ್ಯಾಂಕ್ ಯು.